ವೀಕ್ಷಕರೇ, ಮೊದಲ ಸುದ್ದಿ ಪತ್ರಿಕೆ ಕನ್ನಡಪ್ರಭದಲ್ಲಿ ಮೊದಲ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ ಇವತ್ತು ಸ್ವಲ್ಪ ಹೈಲೈಟ್ ಇರೋ ಸುದ್ದಿನ ಫಸ್ಟ್ ಗಮನ ಹರಿಸ್ಬಿಡೋಣ. ಏರ್ ಇಂಡಿಯಾ ದುರಂತಕ್ಕೆ ಇಂಡಿಯನ್ ಸ್ವಿಚ್ ಆಫ್ ಕಾರಣ ಅನ್ನೋದನ್ನ ವರದಿ ಹೇಳ್ತಾ ಇದೆ. ಏರ್ ಇಂಡಿಯಾ ದುರಂತ ಆಗಿತ್ತಲ್ಲ, ಸೊ ಆ ಕಾರಣಕ್ಕಾಗಿ ಹೇಗಾಯ್ತು, ಯಾಕಾಯ್ತು, ಏನಿರಬಹುದು ಅನ್ನೋದೊಂದು ಪ್ರಶ್ನೆ ಇತ್ತು. ಅದಕ್ಕೆ ಫೈನಲಿ ಒಂದು ವರದಿಯನ್ನ ಸಿದ್ಧಪಡಿಸಲಾಗಿದೆ. ಪ್ರಾಥಮಿಕ ತನಿಖಾ ವರದಿ ಇದೀಗ ಬಹಿರಂಗ ಆಗ್ತಾ ಇರೋದು. ಏನಕ್ಕೆ ಆಯ್ತು ಅನ್ನೋದು ಗೊತ್ತಾಗ್ತಾ ಇದೆ. 260 ಜನರನ್ನ ಬಲಿ ಪಡೆದ ಭೀಕರ ದುರಂತ ಇದಾಗಿತ್ತು. ದೇಶದ ಭೀಕರ ವಿಮಾನ ದುರಂತಗಳಲ್ಲಿ ಒಂದು ಅಂತ ಇದನ್ನ ಕರೆಯಲಾಗ್ತಾ ಇತ್ತು. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ವರದಿ ಶುಕ್ರವಾರ ರಾತ್ರಿ ಬಿಡುಗಡೆ ಆಗಿದೆ. ಇದರಲ್ಲಿ ವಿಮಾನ ಅಪಘಾತವಾಗಿದ್ದಕ್ಕೆ ಪ್ರಮುಖವಾಗಿ ವಿಮಾನದಲ್ಲಿನ ಇಂಧನ ಸ್ವಿಚ್ ಆಫ್ ಆಗಿರುವುದು ಕಾರಣ ಅಂತ ತನಿಖಾ ಸಂಸ್ಥೆ ಹೇಳಿದೆ. ಈ ಬಗ್ಗೆ ಅಮೆರಿಕದ ವಾಯು ನಿಯಂತ್ರಕ ಫೆಡರಲ್ ಏವಿಯೇಷನ್ ಏಜೆನ್ಸಿ ಎಚ್ಚರಿಸಿತ್ತು ಅಂತ ವರದಿ ಹೇಳಿದೆ. ಮಿಕ್ಕಂತೆ ಯಾವುದೇ ಕೆಟ್ಟ ಹವಾಮಾನ, ಹಕ್ಕಿ ಡಿಕ್ಕಿ ಇದ್ಯಾವುದನ್ನು ಕೂಡ ಕಾರಣ ಅಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ. ತನಿಖಾ ವರದಿಯ ಮುಖ್ಯಾಂಶ ಏನಿದೆ, ತನಿಖಾ ವರದಿ ಟೋಟಲ್ ಆಗಿ ಏನ್ ಹೇಳುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ನಾವು ನೋಡೋದಾದ್ರೆ, ಇಂಧನ ತುಂಬುವ ಸಾಧನಗಳು ರನ್ನಿಂದ ಕಟ್ ಆಫ್ಗೆ ಬದಲಾದ ಕಾರಣ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ 2 ಎಂಜಿನ್ಗಳು ಕಾರ್ಯನಿರ್ವಹಿಸೋದನ್ನ ನಿಲ್ಲಿಸಿದ್ವು ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ. ಕಾಕ್ಪಿಟ್ ಆಡಿಯೋದಲ್ಲಿ 2 ಪೈಲಟ್ಗಳ ಮಾತುಕತೆ ಕೇಳಿಬಂದಿದೆ. ಒಬ್ಬ ಪೈಲಟ್ ನೀವು ಯಾಕೆ ಕಟ್ ಆಫ್ ಮಾಡಿದ್ದೀರಿ ಅಂತ ಕೇಳಿದ್ರೆ ಇನ್ನೊಬ್ಬ ಪೈಲಟ್ ನಾನು ಮಾಡಿಲ್ಲ ಅಂತ ಹೇಳಿದ್ದಾರೆ. ರ್ಯಾಮ್ ಏರ್ ಟರ್ಬೈನ್ ನಿಂದ ವಿದ್ಯುತ್ ನಷ್ಟ ಉಂಟಾಗಿರುವುದು ಕಂಡು ಬಂದಿದೆ. ಇದು ಸಿಸಿಟಿವಿಯಲ್ಲಿಯೂ ಕೂಡ ಸೆರೆ ಆಗಿದೆ. ಇನ್ನು ಎಂಜಿನ್ಗಳನ್ನು ಪುನಃ ಆನ್ ಮಾಡೋದಕ್ಕೆ ಪ್ರಯತ್ನಿಸಿದಾಗ ಎಂಜಿನ್ 1 ಭಾಗಶಃ ಚೇತರಿಕೆ ಕಂಡು ಬಂದಿದೆ. ಆದರೆ ಎಂಜಿನ್ 2 ಯಾವುದೇ ಚೇತರಿಕೆಯನ್ನ ಕಂಡು ಬಂದಿಲ್ಲ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ. ಇನ್ನು ವಿಮಾನವು ಒಟ್ಟು 32 ಸೆಕೆಂಡ್ಗಳ ಕಾಲ ಹಾರಾಟವನ್ನು ನಡೆಸಿದ ಬಳಿಕ ರನ್ವೇಯಿಂದ 0.9 ನಾಟಿಕಲ್ ಮೈಲು ದೂರದಲ್ಲಿ ಹಾಸ್ಟೆಲ್ಗೆ ಅಪ್ಪಳಿಸಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ವಿಮಾನದ ಥ್ರಸ್ಟ್ ಲಿವರ್ಗಳು ನಿಷ್ಕ್ರಿಯವಾಗಿದ್ವು. ಇದು ಕಪ್ಪು ಪಟ್ಟಿಗೆ ಅಂದರೆ ಬ್ಲ್ಯಾಕ್ ಬಾಕ್ಸ್ನ ದತ್ತಾಂಶದಿಂದ ತಿಳಿದು ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವಿಮಾನದಲ್ಲಿ ಬಳಸಿದ್ದ ಇಂಧನದಲ್ಲಿ ಯಾವುದೇ ಮಾಲಿನ್ಯ ಕಂಡುಬಂದಿಲ್ಲ. ಫ್ಲಾಪ್ ಸೆಟ್ಟಿಂಗ್ನ ಮತ್ತು ಗೇರ್ ಎರಡೂ ಟೇಕ್ ಆಫ್ ಆಗುವ ಸೂಕ್ತವಾಗಿ ಕಾರ್ಯನಿರ್ವಹಿಸಿದ್ವು. ಆಕಾಶವು ವಿಮಾನ ಹಾರಾಟಕ್ಕೆ ಸ್ವಚ್ಛಂದವಾಗೇ ಇತ್ತು. ಯಾವುದೇ ಪಕ್ಷಿಯ ಹಾರಾಟ ಅಥವಾ ಹವಾಮಾನ ವೈಪರೀತ್ಯ ಈ ಅವಘಡಕ್ಕೆ ಕಾರಣವೇ ಅಲ್ಲ. 2 ಪೈಲಟ್ಗಳು ಆರೋಗ್ಯವಂತರಾಗಿದ್ರು. ವಿಮಾನ ಹಾರಾಟದಲ್ಲಿ ಸೂಕ್ತವಾದ ತರಬೇತಿಯನ್ನು ಪಡೆದಿದ್ರು. ವಿಧ್ವಂಸಕ ಕೃತ್ಯದ ಬಗ್ಗೆ ಸದ್ಯಕ್ಕೆ ಯಾವುದೇ ಪುರಾವೆಗಳು ಕಂಡುಬಂದಿಲ್ಲ. ಆದರೆ ಇಂಧನ ಸ್ವಿಚ್ ಆಫ್ ದೋಷದ ಬಗ್ಗೆ FAA ಈ ಮೊದಲೇ ಸಲಹೆಯನ್ನು ನೀಡಿತ್ತು. ಅಲ್ಲದೆ ಏರ್ ಇಂಡಿಯಾ ವಿಮಾನದ ತಪಾಸಣೆ ನಡೆಸಿರಲಿಲ್ಲ. ವಿಮಾನ ನಿರ್ದಿಷ್ಟ ತೂಕ ಮತ್ತು ಸಮತೋಲನ ಮಿತಿಯೊಳಗೆ ಇತ್ತು. ವಿಮಾನದಲ್ಲಿ ಯಾವುದೇ ಅಪಾಯಕಾರಿ ಸರಕುಗಳು ಇರಲಿಲ್ಲ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ. ಸೊ ಇಲ್ಲಿವರೆಗೂ ಒಂದಷ್ಟು ಪ್ರಶ್ನೆಗಳಿತ್ತು. ಅಂದ್ರೆ ಹಕ್ಕಿ ಏನಾದರೂ ಡಿಕ್ಕಿ ಆಗಿತ್ತಾ, ಹವಾಮಾನ ವೈಪರೀತ್ಯತೆ ಏನಾದರೂ ಕಾರಣ ಇರ್ಬೋದಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಇತ್ತು. ಅದಕ್ಕೀಗ ಫೈನಲಿ ಉತ್ತರ ಅನ್ನೋದು ಸಿಗ್ತಾ ಇದೆ. ಆ ಥರದ್ದು ಏನೂ ಆಗಿಲ್ಲ